ಕಸ್ಟಡಿಗೆ ಪಡೆದು ಯಾವೆಲ್ಲ ವಿಚಾರಗಳ ಕುರಿತಾಗಿ ಪೊಲೀಸರು ಮಾಹಿತಿ ಸಂಗ್ರಹ ಮಾಡಲಿದ್ದಾರೆ ಅನ್ನೋದರ ರಿಪೋರ್ಟ್. ಧಮ್ಕಿ ವೀರ ರಾಜೀವ್ ಗೌಡಗೆ ಕಾಕಿ ಡ್ರಿಲ್. 13 ದಿನದ ಟ್ರಾವೆಲ್ ಹಿಸ್ಟರಿ ಬೆನ್ನತ್ತಿದ ಪೊಲೀಸರು. ಚಿಟ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಗೌಡ ಧಮ್ಕಿ ಪ್ರಕರಣ ಸಂಬಂಧ ಇದೀಗ ರಾಜೀವ್ ಗೌಡನನ್ನ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ನ್ಯಾಯಾಂಗ ಬಂಧನದಲ್ಲಿದ್ದ ರಾಜೀವ್ ಗೌಡನನ್ನ ನಿನ್ನೆಯಷ್ಟೇ ಶಿಡ್ಲಘಟ್ಟ ಪೊಲೀಸರ ಮನವಿ ಮೇರೆಗೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಧಮ್ಕಿ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಪೊಲೀಸರು ಇಂದು ಬೆಳಗ್ಗೆ ಚಿಂತಾಮಣಿ ಕಾರಾಗೃಹದಿಂದ ರಾಜೀವ್ ಗೌಡನನ್ನ ಬಾಡಿ ವಾರೆಂಟ್ ಪಡೆದು ಟ್ರಾವೆಲ್ ಹಿಸ್ಟರಿ ತನಿಖೆಗೆ ಮುಂದಾಗಿದ್ದಾರೆ. ರಾಜೀವ್ ಗೌಡ ಟ್ರಾವೆಲ್ ಹಿಸ್ಟರಿ ಮೊಬೈಲ್ ಟ್ರ್ಯಾಕ್ ಆಧರಿಸಿ ತನಿಖೆ ಆರಂಭಿಸಿದ್ದು 13 ದಿನ ಯಾರೆಲ್ಲ ಆಶ್ರಯ ಪಡೆದುಕೊಂಡಿದ್ದ ಅನ್ನೋದರ ಕುರಿತ ಸ್ಥಳ ಮಹಜರು ನಡೆಸಲು ಮಂಗಳೂರು ಕಡೆ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಮಂಗಳೂರು ಉದ್ಯಮಿ ಮೈಕಲ್ನ ಗೆಸ್ಟ್ ಹೌಸ್ ಸೇರಿದಂತೆ ಎಲ್ಲೆಲ್ಲಿ ಇದ್ದ ಅನ್ನೋದರ ಕುರಿತು ಮಹಜರು ನಡೆಸಿದ್ದಾರೆ. ರಾಜೀವ್ ಗೌಡ ನಗರಸಭೆ ಪೌರಾಯುಕ್ತೆಗೆ ಧಮ್ಕಿ ಹಾಕಿದ್ದ ಮೊಬೈಲ್ ಪ್ರಮುಖ ಸಾಕ್ಷಿಯಾಗಿದೆ. ಇದೀಗ ಆ ಮೊಬೈಲ್ ಸೀಸ್ ಮಾಡಲು ಕಾಕಿ ಮುಂದಾಗಿದೆ. ಜೊತೆಗೆ ಬೆಂಗಳೂರಿನಿಂದ ಪರಾರಿಯಾಗಿದ್ದ ರಾಜೀವ್ ಗೌಡ ಚಿಕ್ಕಮಗಳೂರಿನಲ್ಲಿ ಹೊಸ ಸಿಮ್ ಹಾಗೂ ಫೋನ್ ಖರೀದಿ ಮಾಡಿದ್ದ. ಈ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಪೊಲೀಸರ ಪ್ರಶ್ನೆಗಳಿಗೆ ರಾಜೀವ್ ಗೌಡ ಸುಸ್ತು ಹೊಡೆದಿದ್ದಾನಂತೆ. ಈ ಕ್ಷೇತ್ರದಲ್ಲಿ ದುಡಿತಾ ಬಂದಿದ್ದಾರೆ. ಕಾಂಗ್ರೆಸ್ ಅನ್ನ ವಿಶ್ವಾಸಿಕೊಂಡಿದ್ದಾರೆ. ಬೆಳಗ್ಗೆ ಎದ್ರೆ ಜನಸೇವೆ, ಸಂಜೆ ಆದ್ಮೇಲೆ ಜನಸೇವೆ ಅಂತ ಮಾಡ್ತಾ ಇದ್ದಂತ ಯುವ ನಾಯಕ ಈ ದಿನ ಕಾರಣಾಂತರಗಳಿಂದ ಕರ್ತವ್ಯಗಳು ಬೆಳಗ್ಗೆ ಬಂದೇ ಬರುತ್ತೆ. ಈಗೆಲ್ರಿಗೂ ಗೊತ್ತಿದೆ. ಗೌರವ ಮುಂದೆ ಬರ್ತಾರೆ. ಮುಂದೆ ಬಂದು ಸಮರ್ಪಕವಾಗಿ ನೀವೆಲ್ಲ ಜೊತೆಗೆ ನಿಂತ್ಕೊತಾರೆ ಒಂದಿನ. ಆದ್ರೆ ನಾನು ಹೆಚ್ಚು ಮಾತಾಡೋ ಪರಿಸ್ಥಿತಿ ಇಲ್ಲ. ಇದೀಗ ಗಂಡನ ನೆನೆದು ಪತ್ನಿ ಕಣ್ಣೀರು ಇಡ್ತಿದ್ದಾರೆ. ಆದರೆ ಅವತ್ತು ಒಬ್ಬ ಸರ್ಕಾರಿ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಬೈದು ಕಣ್ಣೀರು ಹಾಕಿಸಿದ್ದು ಇಡೀ ಕರ್ನಾಟಕ ನೋಡಿದೆ. ಇದೀಗ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗೆ ರಾಜೀವ್ ಗೌಡ ಕಂಬಿ ಎಣಿಸ್ತಿದ್ದಾನೆ. ಇನ್ನು ನಾಳೆ ಧಮ್ಕಿ ವೀರನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜೈಲ ಅಥವಾ ಬೇಲ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ಅಂತೂ ಇಂತೂ ರಾಜೀವ್ ಗೌಡನನ್ನ ಕಸ್ಟಡಿಗೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. 2 ದಿನಗಳ ಕಾಲ ಕಸ್ಟಡಿಗೆ ಪಡೆದು ಯಾವೆಲ್ಲ ವಿಚಾರಗಳ ಕುರಿತಾಗಿ ಪೊಲೀಸರು ಮಾಹಿತಿ ಸಂಗ್ರಹ ಮಾಡಲಿದ್ದಾರೆ ಅನ್ನೋದರ ರಿಪೋರ್ಟ್. ಧಮ್ಕಿ ವೀರ ರಾಜೀವ್ ಗೌಡಗೆ ಕಾಕಿ ಡ್ರಿಲ್. 13 ದಿನದ ಟ್ರಾವೆಲ್ ಹಿಸ್ಟರಿ ಬೆನ್ನತ್ತಿದ ಪೊಲೀಸರು. ಚಿಟ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಗೌಡ ಧಮ್ಕಿ ಪ್ರಕರಣ ಸಂಬಂಧ ಇದೀಗ ರಾಜೀವ್ ಗೌಡನನ್ನ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ನ್ಯಾಯಾಂಗ ಬಂಧನದಲ್ಲಿದ್ದ ರಾಜೀವ್ ಗೌಡನನ್ನ ನಿನ್ನೆಯಷ್ಟೇ ಶಿಡ್ಲಘಟ್ಟ ಪೊಲೀಸರ ಮನವಿ ಮೇರೆಗೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಧಮ್ಕಿ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಪೊಲೀಸರು ಇಂದು ಬೆಳಗ್ಗೆ ಚಿಂತಾಮಣಿ ಕಾರಾಗೃಹದಿಂದ ರಾಜೀವ್ ಗೌಡನನ್ನ ಬಾಡಿ ವಾರೆಂಟ್ ಪಡೆದು ಟ್ರಾವೆಲ್ ಹಿಸ್ಟರಿ ತನಿಖೆಗೆ ಮುಂದಾಗಿದ್ದಾರೆ. ರಾಜೀವ್ ಗೌಡ ಟ್ರಾವೆಲ್ ಹಿಸ್ಟರಿ ಮೊಬೈಲ್ ಟ್ರ್ಯಾಕ್ ಆಧರಿಸಿ ತನಿಖೆ ಆರಂಭಿಸಿದ್ದು 13 ದಿನ ಯಾರೆಲ್ಲ ಆಶ್ರಯ ಪಡೆದುಕೊಂಡಿದ್ದ ಅನ್ನೋದರ ಕುರಿತ ಸ್ಥಳ ಮಹಜರು ನಡೆಸಲು ಮಂಗಳೂರು ಕಡೆ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಮಂಗಳೂರು ಉದ್ಯಮಿ ಮೈಕಲ್ನ ಗೆಸ್ಟ್ ಹೌಸ್ ಸೇರಿದಂತೆ ಎಲ್ಲೆಲ್ಲಿ ಇದ್ದ ಅನ್ನೋದರ ಕುರಿತು ಮಹಜರು ನಡೆಸಿದ್ದಾರೆ. ರಾಜೀವ್ ಗೌಡ ನಗರಸಭೆ ಪೌರಾಯುಕ್ತೆಗೆ ಧಮ್ಕಿ ಹಾಕಿದ್ದ ಮೊಬೈಲ್ ಪ್ರಮುಖ ಸಾಕ್ಷಿಯಾಗಿದೆ. ಇದೀಗ ಆ ಮೊಬೈಲ್ ಸೀಸ್ ಮಾಡಲು ಕಾಕಿ ಮುಂದಾಗಿದೆ. ಜೊತೆಗೆ ಬೆಂಗಳೂರಿನಿಂದ ಪರಾರಿಯಾಗಿದ್ದ ರಾಜೀವ್ ಗೌಡ ಚಿಕ್ಕಮಗಳೂರಿನಲ್ಲಿ ಹೊಸ ಸಿಮ್ ಹಾಗೂ ಫೋನ್ ಖರೀದಿ ಮಾಡಿದ್ದ. ಈ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಪೊಲೀಸರ ಪ್ರಶ್ನೆಗಳಿಗೆ ರಾಜೀವ್ ಗೌಡ ಸುಸ್ತು ಹೊಡೆದಿದ್ದಾನಂತೆ. ನಾನು ಗಂಡಗೆ 2019 ಈ ಕ್ಷೇತ್ರದಲ್ಲಿ ದುಡಿತಾ ಬಂದಿದ್ದಾರೆ. ಕಾಂಗ್ರೆಸ್ ಅನ್ನ ವಿಶ್ವಾಸಿಕೊಂಡಿದ್ದಾರೆ. ಬೆಳಗ್ಗೆ ಎದ್ರೆ ಜನಸೇವೆ, ಸಂಜೆ ಆದ್ಮೇಲೆ ಜನಸೇವೆ ಅಂತ ಮಾಡ್ತಾ ಇದ್ದಂತ ಯುವ ನಾಯಕ ಈ ದಿನ ಕಾರಣಾಂತರಗಳಿಂದ ಕರ್ತವ್ಯಗಳು ಬೆಳಗ್ಗೆ ಬಂದೇ ಬರುತ್ತೆ. ಈಗೆಲ್ರಿಗೂ ಗೊತ್ತಿದೆ. ಗೌರವ ಮುಂದೆ ಬರ್ತಾರೆ. ಮುಂದೆ ಬಂದು ಸಮರ್ಪಕವಾಗಿ ನೀವೆಲ್ಲ ಜೊತೆಗೆ ನಿಂತ್ಕೊತಾರೆ ಒಂದಿನ. ಆದ್ರೆ ನಾನು ಹೆಚ್ಚು ಮಾತಾಡೋ ಪರಿಸ್ಥಿತಿ ಇಲ್ಲ. ಇದೀಗ ಗಂಡನ ನೆನೆದು ಪತ್ನಿ ಕಣ್ಣೀರು ಇಡ್ತಿದ್ದಾರೆ.
ಆದರೆ ಅವತ್ತು ಒಬ್ಬ ಸರ್ಕಾರಿ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಬೈದು ಕಣ್ಣೀರ್ ಹಾಕಿಸಿದ್ದು ಇಡೀ ಕರ್ನಾಟಕ ನೋಡಿದೆ. ಇದೀಗ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗೆ ರಾಜೀವ್ ಗೌಡ ಕಂಬಿ ಎಣಿಸುತ್ತಿದ್ದಾನೆ. ಇನ್ನು ನಾಳೆ ಧಮ್ಕಿ ವೀರನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜೈಲಾ ಅಥವಾ ಬೇಲ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ಅಂತೂ ಇಂತೂ ರಾಜೀವ್ ಗೌಡನನ್ನ ಕಸ್ಟಡಿಗೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. 2 ದಿನಗಳ ಕಾಲ ಕಸ್ಟಡಿಗೆ ಪಡೆದು ಯಾವೆಲ್ಲ ವಿಚಾರಗಳ ಕುರಿತಾಗಿ ಪೊಲೀಸರು ಮಾಹಿತಿ ಸಂಗ್ರಹ ಮಾಡಲಿದ್ದಾರೆ ಅನ್ನೋದರ ರಿಪೋರ್ಟ್. ಧಮ್ಕಿ ವೀರ ರಾಜೀವ್ ಗೌಡಗೆ ಕಾಕಿ ಡ್ರಿಲ್. 13 ದಿನದ ಟ್ರಾವೆಲ್ ಹಿಸ್ಟರಿ ಬೆನ್ನತ್ತಿದ ಪೊಲೀಸರು. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಧಮ್ಕಿ ಪ್ರಕರಣ ಸಂಬಂಧ ಇದೀಗ ರಾಜೀವ್ ಗೌಡನನ್ನ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ನ್ಯಾಯಾಂಗ ಬಂಧನದಲ್ಲಿದ್ದ ರಾಜೀವ್ ಗೌಡನನ್ನ ನಿನ್ನೆಯಷ್ಟೇ ಶಿಡ್ಲಘಟ್ಟ ಪೊಲೀಸರ ಮನವಿ ಮೇರೆಗೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಧಮ್ಕಿ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಪೊಲೀಸರು ಇಂದು ಬೆಳಗ್ಗೆ ಚಿಂತಾಮಣಿ ಕಾರಾಗೃಹದಿಂದ ರಾಜೀವ್ ಗೌಡನನ್ನ ಬಾಡಿ ವಾರೆಂಟ್ ಪಡೆದು ಟ್ರಾವೆಲ್ ಹಿಸ್ಟರಿ ತನಿಖೆಗೆ ಮುಂದಾಗಿದ್ದಾರೆ. ರಾಜೀವ್ ಗೌಡ ಟ್ರಾವೆಲ್ ಹಿಸ್ಟರಿ ಮೊಬೈಲ್ ಟ್ರ್ಯಾಕ್ ಆಧರಿಸಿ ತನಿಖೆ ಆರಂಭಿಸಿದ್ದು 13 ದಿನ ಯಾರೆಲ್ಲ ಆಶ್ರಯ ಪಡೆದುಕೊಂಡಿದ್ದ ಅನ್ನೋದರ ಕುರಿತ ಸ್ಥಳ ಮಹಜರು ನಡೆಸಲು ಮಂಗಳೂರು ಕಡೆ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಮಂಗಳೂರು ಉದ್ಯಮಿ ಮೈಕಲ್ನ ಗೆಸ್ಟ್ ಹೌಸ್ ಸೇರಿದಂತೆ ಎಲ್ಲೆಲ್ಲಿ ಇದ್ದ ಅನ್ನೋದರ ಕುರಿತು ಮಹಜರು ನಡೆಸಿದ್ದಾರೆ. ರಾಜೀವ್ ಗೌಡ ನಗರಸಭೆ ಪೌರಾಯುಕ್ತೆಗೆ ಧಮ್ಕಿ ಹಾಕಿದ್ದ ಮೊಬೈಲ್ ಪ್ರಮುಖ ಸಾಕ್ಷಿಯಾಗಿದೆ. ಇದೀಗ ಆ ಮೊಬೈಲ್ ಸೀಸ್ ಮಾಡಲು ಕಾಕಿ ಮುಂದಾಗಿದೆ. ಜೊತೆಗೆ ಬೆಂಗಳೂರಿನಿಂದ ಪರಾರಿಯಾಗಿದ್ದ ರಾಜೀವ್ ಗೌಡ ಚಿಕ್ಕಮಗಳೂರಿನಲ್ಲಿ ಹೊಸ ಸಿಮ್ ಹಾಗೂ ಫೋನ್ ಖರೀದಿ ಮಾಡಿದ್ದ. ಈ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಪೊಲೀಸರ ಪ್ರಶ್ನೆಗಳಿಗೆ ರಾಜೀವ್ ಗೌಡ ಸುಸ್ತು ಹೊಡೆದಿದ್ದಾನಂತೆ. ಆತ ನನ್ನ ಗಂಡನಿಗೆ 2019ರಿಂದ ಈ ಕ್ಷೇತ್ರದಲ್ಲಿ ದುಡಿತಾ ಬಂದಿದ್ದಾರೆ. ಕಾಂಗ್ರೆಸ್ ಅನ್ನ ಉಸಿರಾಡಿಸಿಕೊಂಡಿದ್ದಾರೆ. ಬೆಳಗ್ಗೆ ಎದ್ರೆ ಜನಸೇವೆ, ಸಂಜೆ ಆದ್ರೆ ಜನಸೇವೆ ಅಂತ ಮಾಡ್ತಾ ಇದ್ದಂತ ಯುವ ನಾಯಕ ಈ ದಿನ ಕಾರಣಗಳೆಲ್ಲ ಕರ್ತವ್ಯಗಳು ಬೆಳಗ್ಗೆ ಬಂದೇ ಬರುತ್ತೆ. ಈಗ ಎಲ್ರಿಗೂ ಗೊತ್ತಿದೆ. ಗೌರವ ಮುಂದೆ ಬರ್ತಾರೆ, ಮುಂದೆ ಬಂದು ಸಮರ್ಪಕವಾಗಿ ಎಲ್ಲ ಜೊತೆಗೆ ನಿಂತ್ಕೊತಾರೆ ಒಂದಿನ. ಆದ್ರೆ ನಾನು ಹೆಚ್ಚು ಮಾತಾಡೋ ಪರಿಸ್ಥಿತಿ ಇಲ್ಲ. ಇದೀಗ ಗಂಡನ ನೆನೆದು ಪತ್ನಿ ಕಣ್ಣೀರು ಇಡ್ತಿದ್ದಾರೆ. ಆದರೆ ಅವತ್ತು ಒಬ್ಬ ಸರ್ಕಾರಿ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಬೈದು ಕಣ್ಣೀರ್ ಹಾಕಿಸಿದ್ದು ಇಡೀ ಕರ್ನಾಟಕ ನೋಡಿದೆ. ಇದೀಗ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗೆ ರಾಜೀವ್ ಗೌಡ ಕಂಬಿ ಎಣಿಸುತ್ತಿದ್ದಾನೆ. ಇನ್ನು ನಾಳೆ ಧಮ್ಕಿ ವೀರನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜೈಲಾ ಅಥವಾ ಬೇಲ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.